ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರಿ ಫೈಟ್ ನಡೀತಾ ಇದೆ. ಬಿಜೆಪಿ ಮಿತ್ರಕೂಟ ಒಂದ್ ಕಡೆ, ಇನ್ನೊಂದ್ ಕಡೆ ಠಾಕ್ರೆ ಬ್ರದರ್ಸ್ ಈಗ ಭಾರಿ ಪೈಪೋಟಿ ಮುಂದುವರಿತಾ ಇರೋದು. ನವಿ ಮುಂಬೈನಲ್ಲಿ ಖಾತೆ ತೆರೆದಂತ ಯುಬಿಟಿ ನವಿ ಮುಂಬೈನಲ್ಲಿ ಮಹಾಯುತಿ ಮೈತ್ರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನವಿ ಮುಂಬೈನಲ್ಲಿ ಖಾತೆ ತೆರೆದಿಲ್ಲ, ಇನ್ನೂ ಕೂಡ ಯುಬಿಟಿಯ ಅಕೌಂಟ್ ಓಪನ್ ಆಗಿಲ್ಲ. ಇಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣ ಏನಿದೆ, ಇವರ ಮೈತ್ರಿಯ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದುವರೆಗೆ ಇನ್ನೂ ಕೂಡ ಅಕೌಂಟ್ ಓಪನ್ ಆಗಿಲ್ಲ. ಸೊ ಯುಬಿಟಿ 64 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಮೈತ್ರಿ ಏನಿದೆ, ಸೊ ಅವರೀಗ ಒಂದು ಪ್ರಚಂಡ ಬಹುಮತದ ಕಡೆ ಸಾಗ್ತಾ ಇದ್ದಾರೆ. ಸೊ ನವಿ ಮುಂಬೈನಲ್ಲಿ ಖಾತೆ ತೆರೆದಂತ ಇನ್ನೂ ಕೂಡ ಓಪನ್ ಆಗಿಲ್ಲ ಖಾತೆ. ಸದ್ಯಕ್ಕೆ ಅದರ ಅಪ್ಡೇಟನ್ನು ನೀಡ್ತಾ ಇದ್ದೀವಿ. 74,000 ಕೋಟಿ ರೂಪಾಯಿ ಬಜೆಟ್ ಗಾತ್ರದ ದೇಶದ ಅತಿ ಶ್ರೀಮಂತ ಪಾಲಿಕೆ. ಸೊ ಅದರ ಹಿರಿಮೆಯನ್ನು ಹೊಂದಿರುವಂಥ ಬೃಹನ್ ಮುಂಬೈ ಪಾಲಿಕೆ. ಗುರುವಾರ ನೆನೆ ಎಲೆಕ್ಷನ್ ಆಯಿತು. ಇವತ್ತು ಫಲಿತಾಂಶದ ಒಂದು ಕುತೂಹಲ ಎಲ್ಲರಿಗೂ ಕೂಡ. 64 ಯುಬಿಟಿ, ಹಾಗೆ ಬಿಜೆಪಿ ಮತ್ತು ಮಿತ್ರ ಪಕ್ಷ ಏನು ಇಬ್ಬರು ಸೇರಿ 80. ಹಾಗೆ ಕಾಂಗ್ರೆಸ್ ಕೊಲ್ಹಾಪುರದ ಭಾಗದಲ್ಲಿ ಸ್ವಲ್ಪ ಲೀಡನ್ನು ಪಡ್ಕೊಂಡು 9 ವಾರ್ಡ್ಗಳಲ್ಲಿ ಲೀಡಲ್ಲಿದೆ. NCP ಕೇವಲ ಒಂದು ವಾರ್ಡ್ ಮಾತ್ರ ಅವರು ಈಗ ಲೀಡಲ್ಲಿರೋದು. ಹಾಗೆ ಉಳಿದಂಥವರು 5. ಸೊ ಓವರಾಲ್ ನಂಬರ್ ನಾವೀಗ ನೋಡಿದ್ರೆ 159 ವಾರ್ಡ್ಗಳ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಟೋಟಲ್ 227 ವಾರ್ಡ್ಗಳಿರೋದು. ಯಾಕೆ ಈ ಚುನಾವಣೆ ಭಾಳ ಮುಖ್ಯ ಆಗುತ್ತೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಹೇಗೆ ಫಡ್ನವೀಸ್ ಹಾಗೆ ಏಕನಾಥ್ ಶಿಂದೆ ಇವರ ಆಡಳಿತ ಇತ್ತು, ಇದು ವರ್ಕೌಟ್ ಆಗಿದೆಯಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಈ ಒಂದು ಚುನಾವಣೆ ನಗರ ಪ್ರದೇಶದ ಜನರಿಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಒಂದು ಪಿಕ್ಚರನ್ನು ಕೊಡುತ್ತೆ. ಹೇಗಿತ್ತು ಆಡಳಿತ, ಜೊತೆಗೆ ಮುಂದೇನು ಬಯಸ್ತಾ ಇದ್ದಾರೆ ಜನ ಅಂತ. ಹಾಗೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೂ ಕೂಡ ಇದು ದಿಕ್ಸೂಚಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ 30 ವರ್ಷಗಳಿಂದ ಏನು ಗದ್ದುಗೆ ಹಿಡಿದಿದ್ರು BMCಯಲ್ಲಿ, ಸೊ ಅದರಿಂದ ಈಗ ವಿಮೋಚನೆ ಸಿಗುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಈಗ ಈ ಟ್ರೆಂಡ್ ಹೇಳ್ತಾ ಇದೆ. ಇನ್ನು BMCಯಲ್ಲಿ ಬಿಜೆಪಿ ಯುಬಿಟಿ ನಡುವೆ ಮಹಾಯುದ್ಧ ನಡೀತಾ ಇರೋದು. ಈಗ 60 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ. ಅಂದರೆ ವೈಯಕ್ತಿಕವಾಗಿ ಬಿಜೆಪಿಯ ನಂಬರ್ ನೋಡಿದ್ರೆ 60, ಉಳಿದಂತೆ 20 ಸ್ಥಾನದಲ್ಲಿ ಶಿವಸೇನೆಯ ಶಿಂದೆ ಪಡೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಶಿವಸೇನೆ ಯುಬಿಟಿ ಒಟ್ಟು 57 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದು. ರಾಜ್ ಠಾಕ್ರೆಯ MNS ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಏನಿದೆ, ಅದು 7 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದೆ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳು 9 ಸ್ಥಾನದಲ್ಲಿ ಕಾಂಗ್ರೆಸ್ ಈಗ ಲೀಡ್ ಇರೋದು. ಕೇವಲ 1 ವಾರ್ಡ್ನಲ್ಲಿ ಲೀಡ್ನಲ್ಲಿ ಇರೋದು NCP ಅಜಿತ್ ಪವಾರ್ ಬಣ. 20 ಸ್ಥಾನದಲ್ಲಿ ಶಿವಸೇನೆಯ ಶಿಂದೆ ಪಡೆ ಈಗ ಮುನ್ನಡೆಯನ್ನು ಸಾಧಿಸಿದ್ರೆ, ಸುಮಾರು 60ರಲ್ಲಿ ಬಿಜೆಪಿ, ಹಾಗೆ ಸುಮಾರು 57ರಲ್ಲಿ ಶಿವಸೇನೆ ಯುಬಿಟಿ. ರಾಜ್ ಠಾಕ್ರೆ MNS 7 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಮುಂದೆ ಸಾಗ್ತಾ ಇದೆ. ಇದು ಓವರಾಲ್ ಸದ್ಯಕ್ಕಿರುವಂಥ ನಂಬರ್ಸ್. 80 ಬಿಜೆಪಿ, ಕೆಲವು ಹೊತ್ತಿನಲ್ಲಿ ಬಿಜೆಪಿ ಮತ್ತು ಶಿಂದೆ ಅವರ ಬಣ 100 ದಾಟುವಂಥ ನಿರೀಕ್ಷೆಯಲ್ಲಿದೆ. ಸದ್ಯದಲ್ಲೇ 227 ಓವರಾಲ್ ಇರೋದು. ಇನ್ನು ಈ ಪೋಲ್ ಆಫ್ ಪೋಲ್ಸ್ ಏನು ಎಕ್ಸಿಟ್ ಪೋಲ್ ಆಯ್ತಲ್ಲ, ಎಲ್ಲ ಅದರೊಂದು ಆವ್ರೇಜನ್ನು ತೆಗೆದಂಥ ಸಂದರ್ಭದಲ್ಲೂ ಕೂಡ ಬಹುಮತಕ್ಕಿರೋದು 114, 131 ಬಿಜೆಪಿ ಮತ್ತು ಶಿಂದೆ ಬಣ ಬರುತ್ತೆ ಅಂತ ಈ ಓವರಾಲ್ ಪೋಲ್ಗಳನ್ನು ನೋಡಿದ್ರೆ ಬಂದಿರೋದು. ಹಾಗೆ ಠಾಕ್ರೆ ಮತ್ತು ಶಿವಸೇನೆ ಇಬ್ಬರು ಕೂಡ ಸೇರಿ 66 ಅಂತಿತ್ತು, ಆದರೆ ಈಗ ಅದರ ಹತ್ತಿರದಲ್ಲಿದ್ದಾರೆ, ಈಗ 64. ಸೊ ಎಕ್ಸಿಟ್ ಪೋಲ್ಗಳ ಮೇಲೆ ಹೋಗೋದಾದರೆ ಇನ್ನು 2 ಸ್ಥಾನ ಗಳಿಸ್ಬೋದು ಅಂತ ಎಕ್ಸಿಟ್ ಪೋಲ್ಗಳು ಹೇಳಿರೋದು ಸದ್ಯಕ್ಕೆ. ಆದರೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. 131 ಆಗುತ್ತಾ, ಬಿಜೆಪಿ ಮತ್ತು ಶಿಂದೆ ಬಣ ಸೇರಿ 131 ಆಗ್ತಾರ ಎಕ್ಸಿಟ್ ಪೋಲ್ ಪ್ರಕಾರ. ಹಾಗೆ ಠಾಕ್ರೆ ಶಿವಸೇನೆ ಏನಿದೆ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಂದಾಗಿದ್ದಾರೆ. ಇಲ್ಲೊಂದು ಕಡೆ ಈ ಮೈತ್ರಿನೇ ಅವರಿಗೆ ಕೈ ಕೊಟ್ಟಿದೆ ಅನ್ನೋ ಅಭಿಪ್ರಾಯ ಕೂಡ ಸಾಕಷ್ಟು ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ಯಾವಾಗ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಜೊತೆಗೆ ಕೈ ಜೋಡಿಸಿದ್ರು, ಆಗಲೇ ಅವರು ಒಂದಷ್ಟು ಮತಗಳನ್ನು ಕಳ್ಕೊಂಡ್ರು. ಅದು ಭಾಳಷ್ಟು ಜನರಿಗೆ ರುಚಿಸಲಿಲ್ಲ ಅಂತ ಒಂದು ಮೈತ್ರಿ. ಯಾಕಂದರೆ ಇವರ ನಡೆ, ರಾಜ್ ಠಾಕ್ರೆ ಅವರ ನಡೆ ಏನಿದೆ, ಅದು ಭಾಳಷ್ಟು ಮರಾಠ ಜನರಿಗೆ, ಹೊರಗಡೆಯಿಂದ ವಲಸೆ ಬಂದಿರುವಂಥವರಿಗೆ ಅದು ಇಷ್ಟ ಆಗಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಅಭಿವೃದ್ಧಿ ಕೂಡ ಭಾಳ ಮುಖ್ಯ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಹೇಗೆ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಅವರು ಜೊತೆಯಾಗಿ ಬಂದ ಮೇಲೆ ಅಭಿವೃದ್ಧಿಗಳಾಗಿದೆ, ಹಾಗೆ ನಗರ ಪ್ರದೇಶದಲ್ಲಿರುವಂಥ ಬೇಸಿಕ್ ಸಮಸ್ಯೆಗಳು, ವಿಶೇಷವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನಗರವನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ಮುಂಬೈನಂಥ ಮಹಾನಗರವನ್ನು, ಇನ್ನು ಅಲ್ಲಿದ್ದಂಥ ಪಾಟ್ ಹೋಲ್ಗಳು, ನೀರಿನ ವ್ಯವಸ್ಥೆ, ಈ ಗಾರ್ಬೇಜ್ ಮ್ಯಾನೇಜ್ಮೆಂಟ್, ಪ್ರತಿಯೊಂದು ಕೂಡ, ಜೊತೆಗೆ ಈ ಉದ್ಯೋಗ ಸೃಷ್ಟಿ ಸಂಬಂಧಪಟ್ಟ ಹಾಗೆ ಇದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. 9 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿರುವಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಇನ್ನು BMCಯಲ್ಲಿ ಬಿಜೆಪಿ ಮತ್ತು ಯುಬಿಟಿ ನಡುವೆ ನೇರ ಫೈಟ್ ಇದೆ. ಸದ್ಯಕ್ಕೆ 16 ವಾರ್ಡ್ಗಳ ಡಿಫರೆನ್ಸ್ ಇದೆ. 64 ಯುಬಿಟಿ, 80 ಬಿಜೆಪಿ ಪ್ಲಸ್ ಶಿಂದೆ ಬಣ.
20 ಸ್ಥಾನಗಳಲ್ಲಿ ಶಿವಸೇನೆಯ ಶಿಂದೆ ಬಣ ಅವರು ಲೀಡನ್ನು ಪಡ್ಕೊಂಡಿದ್ದಾರೆ. ಹಾಗೆ ಶಿವಸೇನೆ ಇಂಡಿವಿಜುವಲಿ ನೋಡಿದ್ರೆ 57, ರಾಜ್ ಠಾಕ್ರೆ MNS ಈಗ 7 ವಾರ್ಡ್ಗಳಲ್ಲಿ ಲೀಡ್ನಲ್ಲಿದೆ. ಹಾಗೆ ಕಾಂಗ್ರೆಸ್ ಈಗ 9 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಮುಂದೆ ಸಾಗ್ತಿರೋದು. BMCಯಲ್ಲಿ BJP ಮತ್ತು UBT ನಡುವೆ ಈಗ ಫೈಟ್ ಇದೆ. ಸದ್ಯದ ನಂಬರ್ಸ್ ನೀವು ನೋಡ್ತಾ ಇದ್ದಾರೆ, 67 UBT, 83ಕ್ಕೆ ಈಗ ನಿಧಾನವಾಗಿ BJP ಮುನ್ನಡೀತಾ ಇದೆ. ಇನ್ನು ಕೇವಲ 17 ಮಾತ್ರ ಆ ಒಂದು 3 ಡಿಜಿಟನ್ನು ದಾಟೋದಕ್ಕೆ, 3 ಸಂಖ್ಯೆಯನ್ನು ದಾಟೋದಕ್ಕೆ. ಸೊ 165 ವಾರ್ಡ್ಗಳ ಚಿತ್ರಣ ಈಗ ನಿಮ್ಮ ಮುಂದಿದೆ. 83 BJP, ಹಾಗೆ ಕಾಂಗ್ರೆಸ್ 9, 67 UBT, NCP 1, ಹಾಗೆ ಉಳಿದವರು 5 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರ ಪಾಲಿಕೆ ಚುನಾವಣೆಯ ಫಲಿತಾಂಶ. ನಾಗ್ಪುರ ಮಹಾನಗರ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ನಾಗ್ಪುರದ 40ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿಗೆ ಲೀಡ್. 10 ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿರುವಂತ ಕಾಂಗ್ರೆಸ್. ಸೊ 10 ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಕಾಂಗ್ರೆಸ್ನವರು. ಮಹಾರಾಷ್ಟ್ರದ ನಾಗ್ಪುರ ಪಾಲಿಕೆ ಚುನಾವಣೆ ಫಲಿತಾಂಶವನ್ನು ಕೂಡ ನಾವು ಗಮನಿಸೋದಾದ್ರೆ ಅಲ್ಲೂ ಕೂಡ ಬಿಜೆಪಿಗೆ ಭಾರಿ ಲೀಡ್ ಸಿಗ್ತಾ ಇದೆ. ಓವರ್ ಬಿಜೆಪಿಯ ಇಂಪ್ಯಾಕ್ಟ್ ಈಗ ಮಹಾರಾಷ್ಟ್ರದಲ್ಲಿ ಹೆಚ್ಚಿನಲ್ಲೂ ನಾವು ನೋಡ್ತಾ ಇರೋದು. ನಮ್ಮ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಈಗ ಫಲಿತಾಂಶದ ಟ್ರೆಂಡ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಎಕ್ಸಿಟ್ ಪೋಲ್ಗಳು, ಪೋಲ್ ಆಫ್ ಪೋಲ್ಸ್ ನೋಡಿದ್ರೆ 130ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತಾರೆ ಬಿಜೆಪಿ ಮೈತ್ರಿಕೂಟ ಅಂತಿತ್ತು. ಆದರೆ ಈಗ ಆಲ್ಮೋಸ್ಟ್ 100ಕ್ಕೆ ಹತ್ರ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ವೈಯಕ್ತಿಕವಾಗಿ ಕಾಂಗ್ರೆಸ್ನ ಪರಿಸ್ಥಿತಿ, NCP ಅಜಿತ್ ಪವಾರ್ ಬಣದ ಪರಿಸ್ಥಿತಿ, ಹಾಗೆ MNS ಜೊತೆಗೆ ಕೈ ಜೋಡಿಸಿದ ಮೇಲೆ ಉದ್ಧವ್ ಠಾಕ್ರೆಗೆ ಆಗ್ತಿರುವಂಥ ಇಂಪ್ಯಾಕ್ಟ್ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ ಏನನ್ಸುತ್ತೆ ಮಹೇಶ್? ಅವಿನಾಶ್, ನಿರೀಕ್ಷೆ ಅಂತ ಏನು ಎಕ್ಸಿಟ್ ಪೋಲ್ ಏನೇನು ಹೇಳಿದಾವೆ ಅದರ ಹತ್ತಿರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಬಿಜೆಪಿ ಮತ್ತೆ ಶಿಂದೆ ಬಣ 100ಕ್ಕೂ ದಾಟುವಂತೆ ಹೆಚ್ಚುವ ನಿರೀಕ್ಷೆ ಕೂಡ ಇರುವಂಥದ್ದು. ಸದ್ಯ 80ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೀತಾ ಇದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದ್ರ ಜೊತೆಗೆ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಸಹೋದರಿ ಏನು ಒಂದಾಗಿದ್ರು, ಇದು ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂದ್ರೆ ಮರಾಠಿಗರ ಹೊರತುಪಡಿಸಿ ಸಾಕಷ್ಟು ಮತಗಳು ಕೈ ತಪ್ಪು ಹೋಗಿವೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಯಾಕಂದ್ರೆ ಆದರೂ ಕೂಡ ನೆಕ್ ಟು ನೆಕ್ ಫೈಟ್ ಅನ್ನು ಕೂಡ ಕೊಡ್ತಾ ಇರುವಂಥದ್ದು. 60ಕ್ಕೂ ಹೆಚ್ಚು ಕ್ಷೇತ್ರಗಳ ಒಂದು ಸ್ಥಾನಗಳು ಕೂಡ ಏನು ಉದ್ಧವ್ ಠಾಕ್ರೆ ಒಂದು ಮುಂದುವರಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಬಿಜೆಪಿ ಶಿಂದೆ ಬಣ ಕೂಡ ಅತಿ ಹೆಚ್ಚಾಗಿ ಅವರು ರಮ್ತಾ ಇದೆ ಅಂತ ಹೇಳ್ಬೋದು. ಸದ್ಯ 114ರಿಂದ 135ವರೆಗೂ ಕೂಡ ಶಿಂದೆ ಬಣ ಮತ್ತೆ ಬಿಜೆಪಿ ಬಹುಮತ ಬರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಏನು ಸದ್ಯ ಕಾಂಗ್ರೆಸ್ ಕೂಡ ಎಲ್ಲೋ ಒಂದು ಕಡೆ ಏನು ಸಣ್ಣ ಪ್ರಮಾಣದಲ್ಲಿ ಒಂದು ಗೆಲ್ಲುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅಂದ್ರೆ 10ಕ್ಕೂ ಹೆಚ್ಚು ಒಂದು ಸ್ಥಾನಗಳು ಗೆಲ್ಲುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಇಲ್ಲಿ ಏನು ಶರದ್ ಪವಾರ್ ಬಣ ಕೂಡ ಇರುವಂಥದ್ದು. ಆದರೆ ನಿರೀಕ್ಷೆಯಂತೆ ಇವ್ರು ಯಾರು ಕೂಡ ಏನು ಈ ಒಂದು ಚುನಾವಣೆಯಲ್ಲಿ ಒಂದು ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೋದು. ಅಷ್ಟರ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಬಿಜೆಪಿ ಮತ್ತೆ ಶಿಂದೆ ಬಣ ತಂತ್ರಗಾರಿಕೆ ಕೂಡ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಸುರಿದಂಥ ಮಳೆ ಪ್ರಮುಖ ಕಾರಣ. ಅಂದ್ರೆ ಅತಿ ದೊಡ್ಡ ಏಷ್ಯಾದಲ್ಲಿ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೇಳ್ಬೋದು. ಮುಂಬೈನಲ್ಲಿ ನಡೆದಂಥ ಒಂದು ಏನು ಮಳೆ ವಾತಾವರಣ ಏನಿದೆ, ಈ ಮಳೆಯಿಂದ ಸಾಕಷ್ಟು ಅನಾಹುತಗಳು ಕೂಡ ಆಗಿತ್ತು. ಬೇರೆ ಬೇರೆ ಒಂದು ಲೋಪಗಳು ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನ ಯಶಸ್ವಿ ಮಾಡೋದಕ್ಕೂ ಕೂಡ ಏನು ಎಲ್ಲೋ ಒಂದು ಕಡೆ ಅಲ್ಲಿನ ಮಹಾನಗರ ಪಾಲಿಕೆ ಹಿಡಿಯಿತು ಅಂತ ಹೇಳ್ಬೋದು. ಇದು ಕೂಡ ಜನರ ಮನಸ್ಸಲ್ಲಿ ಉಳಿದಿತ್ತು ಅಂತ ಹೇಳ್ಬೋದು. ಹೀಗಾಗಿನೇ ಈ ಬಾರಿ ಬಿಜೆಪಿಗೆ ಒಂದು ಬಹುಮತ ನೀಡೋಣ ಅನ್ನೋದು ಕೂಡ ನಿರ್ಧಾರ ಆಗುವಂತೆ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದೆ. ಮತ್ತೆ ಠಾಕ್ರೆ ಸಹೋದರರು ಒಂದಾದಂಥ ಬಳಿಕ ಈ ಒಂದು ಚುನಾವಣೆ ನಡೀತಾ ಇರುವಂಥದ್ದು. ಠಾಕ್ರೆ ಸಹೋದರರು ಕೂಡ ಕಳೆದ 2 ದಶಕಗಳಿಂದ ಕೂಡ ದೂರವಾಗಿದ್ರು. ಮಹಾರಾಷ್ಟ್ರ ಒಂದು ಏಕೀಕರಣ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಭಾಷೆ ವಿಚಾರವಾಗಿ ಹತ್ರ ಇದ್ರು. ಇದು ಎಲ್ಲ ಒಂದು ಕಡೆ ನಮಗೆ ಪ್ಲಸ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಠಾಕ್ರೆ ಸಹೋದರರ ವಿರುದ್ಧ ಈಗ ಮತದಾರರು ಇರುವಂಥದ್ದು ಕೂಡ ಈ ಸೂಚನೆಗಳು ಕೂಡ ಕೇಳಿಬರ್ತಾ ಇದೆ. ಸತತವಾಗಿ 30 ವರ್ಷಗಳ ಬಳಿಕ ಮಹಾನಗರ ಪಾಲಿಕೆ ಗದ್ದುಗೆ ಬಿಜೆಪಿ ಮತ್ತೆ ಶಿಂದೆ ಬಣಕ್ಕೆ ವಾಲುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಇದೆಲ್ಲವೂ ಕೂಡ ಏನು ದೇಶದಲ್ಲಿ ಬರುವಂತ ಪಂಚರಾಜ್ಯ ಚುನಾವಣೆ ಮೇಲೆ ಕೂಡ ನಾನು ಮಾತಾಡ್ತೀನಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ. ಇದು ಸದ್ಯಕ್ಕೆ